ಅಂಜಲಿ ಕುಟುಂಬಸ್ಥರನ್ನ ಬೆಲ್ಲತ್ತು ಭೇಟಿಯಾಗಿದ್ದಾರೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್. ಮೃತ ಅಂಜಲಿ ಕುಟುಂಬಸ್ಥರ ಭೇಟಿಯಾದ ಬೆಲ್ಲದ್. ಅಂಜಲಿ ಅಂಬಿಗೇರ ನಿವಾಸಕ್ಕೆ ಅರವಿಂದ್ ಬೆಲ್ಲರ್ ಭೇಟಿ ನೀಡಿದ್ದಾರೆ. ಅಂಜಲಿ ಕುಟುಂಬಸ್ಥರಿಗೆ ಸಾಂತ್ವನ ಕೂಡ ಹೇಳಿದ್ದಾರೆ. ಮೃತ ಅಂಜಲಿ ಕುಟುಂಬಸ್ಥರನ್ನ ಭೇಟಿಯಾಗಿದ್ದಾರೆ ಅರವಿಂದ್ ಬೆಲ್ಲದ್. ಭೇಟಿ ಮಾಡಿ ಅಂಜಲಿ ಕುಟುಂಬಸ್ಥರಿಗೆ ಸಾಂತ್ವನ ಕೂಡ ಹೇಳಿದ್ದಾರೆ. ಜೊತೆಗೆ ಧೈರ್ಯವನ್ನ ಕೂಡ ತುಂಬಿದ್ದಾರೆ. ಈ ಮುಂಚೆಯೂ ಕೂಡ ಅಂಜಲಿ ಮನೆಗೆ ಬೇರೆ ಬೇರೆ ರಾಜಕಾರಣಿಗಳು ಭೇಟಿ ನೀಡಿ ಸಾಂತ್ವನವನ್ನ ಮಾಡಿದ್ದಾರೆ. ಜೊತೆಗೆ ಪರಿಹಾರ ಕೂಡ ನೀಡಿದ್ದಾರೆ. ಮನೆಗೆ ಆಧಾರವಾಗಿದ್ದಂತಹ ಅಂಜಲಿಯನ್ನ ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡಿರುವುದು ನಿಜಕ್ಕೂ ಒಂದು ರೀತಿ ಬೇಸರದ ಸಂಗತಿಯಾಗಿದೆ. ಇನ್ನು ಕುಟುಂಬಸ್ಥರು ಕೂಡ ಇದರಿಂದ ಹೊರಬರಲು ತುಂಬಾನೇ ಕಷ್ಟಕರವಾಗುತ್ತೆ. ಅರವಿಂದ್ ಬೆಲ್ಲದ್ ಜೊತೆ ಈಗ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಕುಟುಂಬಸ್ಥರು. ಅಂಜಲಿ ಕುಟುಂಬಸ್ಥರನ್ನ ಅರವಿಂದ್ ಬೆಲ್ಲದ್ ಭೇಟಿ ನೀಡಿ ಸಾಂತ್ವನ ನೀಡಿದ್ದಾರೆ. ಜೊತೆಗೆ ಕೆಲವಷ್ಟು ಧೈರ್ಯದ ಮಾತುಗಳನ್ನ ಕೂಡ ಹಾಡಿದ್ದಾರೆ. ಎರಡು ಸರಿ ಕದ ಬರ್ಸಿದೆ. ಮುಂದಿನ ಸಲಕ್ಕೆ ಇವು ಕದ ತೆಗೆದ ನೀ ಯಾರಂತ ಕೇಳಿದಕ್ಕೆ ಹೆಸದನ್ನ ಕೇಳಿದೆ. ನೀ ಯಾರಂತಂದ್ರೆ ನಾ ಕ್ಯಾಂಟೀನ್ ಏನು ಸೇವಂತಿ ಅಂತ ಕದ ತೆಗೆದ ಒಂದ್ ಮ್ಯಾಗ ಅವ ಬಂದಂದ್ರೆ ಇದ್ರ ದಿವಸ ಬಂದ ನೋಡ್ರಿ ಬುಧವಾರ ದಿನ ಬಂದುಗಳು ಎರಡು ಸರಿ ಕದ ಬರ್ಸಿದೆ. ಮುಂದಿನ ಸಲಕ್ಕೆ ಇವು ಕದ ತೆಗೆದ ನೀ ಯಾರಂತ ಕೇಳಿದಕ್ಕೆ ಹೆಸದನ್ನ ಕೇಳಿದೆ. ನೀ ಯಾರಂತಂದ್ರೆ ನಾ ಕ್ಯಾಂಟೀನ್ ಏನು ಸೇವಂತಿ ಅಂತ ಕದ ತೆಗೆದ ಒಂದ್ ಮ್ಯಾಗ ಅವ ಬಂದಂದ್ರೆ ಇದ್ರ ದಿವಸ ಬಂದ ನೋಡ್ರಿ. ಹಿರೇಮಠದ ಹತ್ಯೆ ಆಗಿತ್ತು. ಆ ಮಾಡಿದ ಹುಡುಗ ಇವತ್ತು ಏನೋ ಅರೆಸ್ಟ್ ಮಾಡಿ ಅವ್ನ ಒಳಗೆ ಇಟ್ಟಾರಲ್ಲೇ, ಏನು ಆಕ್ಷನ್ ಆಗತ್ತೆ ಫರ್ದರ್ ಗೊತ್ತಿಲ್ಲ. ಅದಾದ ಸ್ವಲ್ಪ ದಿನಕ್ಕೆ ಈ ಹುಡುಗ ಬಂದು ಮತ್ತೆ ಇವತ್ತಿಲ್ಲಿ ಅಂಜಲಿ ಅನಾಥ ಬಾಲ್ಕಿ, ತಾಯಿ ಇಲ್ದಂತ ಬಾಲ್ಕಿ, ಅಕ್ಕಿ ಮನೆಗೆ ಬಂದ ಇಷ್ಟೆಲ್ಲ ಸುತ್ತಮುತ್ತಲು ಇರುವಂತ ಜನ ಇರುವಂತ ಏರಿಯಾದಲ್ಲಿ ಬಂದು ನೇಹಾ ಹಿರೇಮಠಗೆ ಹೆಂಗೆ ಹತ್ಯೆ ಮಾಡೇನೆ ಅದೇ ಟೈಪ್ ಹೆಂಗೂ ಹತ್ಯೆ ಮಾಡ್ತೇನೆ ಅಂತ ಹೇಳಿ ಹತ್ಯೆ ಮಾಡಿದಂತ ಪರಿಸ್ಥಿತಿ ಇವತ್ತು ಬಂದಿದೆ. ನೀವು ಈ ಘಟನೆಗಳು ಆಗತಾವ. ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದ ಕೊಲೆಗಳು ಆಗತಾವ. ಅತ್ಯಂತ ಹೆಚ್ಚು ಪ್ರಮಾಣದ ಕ್ರಿಮಿನಲ್ ಆಕ್ಟಿವಿಟೀಸ್ ಆಗತ್ತಾವ ಅಂತಂದ್ರೆ ಇದಕ್ಕೆ ಸಂಪೂರ್ಣ ಕಾರಣ ರಾಜ್ಯದಲ್ಲಿ ನಡೆದಿರುವಂತ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ಆಗ್ಲಿಲ್ಲ ಅಂತಂದ್ರೆ ಅಧಿಕಾರಿಗಳಿಗೆ ಕೇಳ್ಬೇಕು. ಅವಾಗ ಭ್ರಷ್ಟಾಚಾರ ನಿಂತರ ಒಮ್ಮಿನೊಮ್ಮೆಲಿಗೆ ಅಧಿಕಾರಿಗಳು ಸುಧಾರಿಸ್ತಾರಂತ ನಾ ಹೇಳುದಿಲ್ಲ. ಆದ್ರೆ ಅಧಿಕಾರಿಗಳಿಗೆ ಕೇಳಕ ಒಂದು ಮಾನಸಿಕ ಧೈರ್ಯ ಇರ್ತೈತಿ. ಅಧಿಕಾರಿಗಳು ಆಕ್ಷನ್ ಮಾಡಿ ತೊಳಕ್ ಆಗ್ತೈತಿ. ಇವತ್ತು ನೀವು ಅವ್ರಿಗೆ ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಏನ್ ಕೇಳ್ತೀರಿ? ಅವ್ರಿಗೆ ಕೇಳುವಂತ ಪರಿಸ್ಥಿತಿಯೂ ನೀವಿಲ್ಲ. ಇವತ್ತು ವೀರಾಪುರವಣಿ ಅಗದಿ ಇದೊಂಥರ ಶಹರದಲ್ಲಿದ್ರು ಕೂಡ, ಸಿಟಿಯಲ್ಲಿ ಹುಬ್ಬಳ್ಳಿ ಶಹರದಲ್ಲಿದ್ರು ಕೂಡ ಗ್ರಾಮೀಣ ವಾತಾವರಣ ಇರುವಂತ ಒಂದು ಪ್ರದೇಶ. ಇಲ್ಲೇ ಈ ಓಣ್ಯಾಗ ಹೇಳೋರು ಕೇಳೋರು ಹಿರಿಯರು ಎಲ್ಲಾರು ಹೋಗಾರ. ಆದ್ರೆ ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗೈತೆ ಅಂತಂದ್ರೆ ಯಾರು ನಮ್ಮ ಮಾತು ಕೇಳದಂತ ಪರಿಸ್ಥಿತಿ ಆಗ್ಬಿಟ್ಟೈತಿ. ಯಾಕಂದ್ರೆ ಹುಡುಗರು ಎಲ್ಲಾರು ಗಾಂಜಾ ಹೊಡ್ಕೊಂತ ಅಡ್ಡಾಡ್ತಾರ, ಸೆರೆ ಕುಡ್ಕೊಂತ ಅಡ್ಡಾಡ್ತಾರ. ನಮ್ಮ ಮಾತು ಹಿರೇಮಠದ ಹತ್ಯೆ ಆಗಿತ್ತು. ಆ ಮಾಡಿದ ಹುಡುಗ ಇವತ್ತು ಏನೋ ಅರೆಸ್ಟ್ ಮಾಡಿ ಅವ್ನ ಒಳಗೆ ಇಟ್ಟಾರಲ್ಲೇ, ಏನ್ ಆಕ್ಷನ್. ಮೃತ ಅಂಜಲಿ ಕುಟುಂಬಸ್ಥರನ್ನ ಭೇಟಿಯಾಗಿದ್ದಾರೆ ಅರವಿಂದ್ ಬೆಲ್ಲದ್. ಭೇಟಿ ಮಾಡಿ ಅಂಜಲಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಜೊತೆಗೆ ಧೈರ್ಯವನ್ನ ಕೂಡ ತುಂಬಿದ್ದಾರೆ. ಈ ಮುಂಚೆಯೂ ಕೂಡ ಅಂಜಲಿ ಮನೆಗೆ ಬೇರೆ ಬೇರೆ ರಾಜಕಾರಣಿಗಳು ಭೇಟಿ ನೀಡಿ ಸಾಂತ್ವನ ಮಾಡಿದ್ದಾರೆ. ಜೊತೆಗೆ ಪರಿಹಾರ ಕೂಡ ಘೋಷಿಸಿದ್ದಾರೆ. ಮನೆಗೆ ಆಧಾರವಾಗಿದ್ದಂತಹ ಅಂಜಲಿಯನ್ನ ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡಿರುವುದು ನಿಜಕ್ಕೂ ಒಂದು ರೀತಿ ಬೇಸರದ ಸಂಗತಿ ಅಂತಾನೆ ಹೇಳಬಹುದು. ಇನ್ನು ಕುಟುಂಬಸ್ಥರು ಕೂಡ ಇದರಿಂದ ಹೊರಬರೆಯಲು ತುಂಬಾನೇ ಕಷ್ಟ. ಅಂಜಲಿ ಕುಟುಂಬಸ್ಥರನ್ನ ಭೇಟಿಯಾಗಿದ್ದಾರೆ ಅರವಿಂದ್ ಬೆಲ್ಲದ್. ಭೇಟಿ ಮಾಡಿ ಅಂಜಲಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಜೊತೆಗೆ ಕೆಲವು ಧೈರ್ಯದ ಮಾತುಗಳನ್ನ ಕೂಡ ತುಂಬಿದ್ದಾರೆ. ಈ ಮುಂಚೆಯೂ ಕೂಡ ಅಂಜಲಿ ಮನೆಗೆ ಬೇರೆ ಬೇರೆ ರಾಜಕಾರಣಿಗಳು ಭೇಟಿ ನೀಡಿ ಸಾಂತ್ವನ ಮಾಡಿದ್ದಾರೆ. ಇದರ ಜೊತೆಗೆ ಪರಿಹಾರ ಕೂಡ ಘೋಷಿಸಿದ್ದಾರೆ.
ಮನೆಗೆ ಆಧಾರವಾಗಿದ್ದಂತಹ ಅಂಜಲಿಯನ್ನ ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡಿರುವುದು ನಿಜಕ್ಕೂ ಒಂದು ರೀತಿ ಬೇಸರದ ಸಂಗತಿ ಅಂತಾನೆ ಹೇಳಬಹುದು. ಇನ್ನು ಕುಟುಂಬಸ್ಥರು ಕೂಡ ಇದರಿಂದ ಹೊರಬರಲು ಕಷ್ಟ ಅಂತಾನೆ ಹೇಳಬಹುದು. ಅರವಿಂದ್ ಬೆಲ್ಲದ ಜೊತೆ ಈಗ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಕುಟುಂಬಸ್ಥರು. ಅಂಜಲಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಅರವಿಂದ್ ಬೆಲ್ಲದ್. ಜೊತೆಗೆ